ಇದನ್ನ ನೀವು ತಪ್ಪು ಅನ್ನೋಂಗಿದ್ರೆ ಇದ್ರ ಇವತ್ತು ನೀವು ಇಟ್ಟಿರೋ ಟಾಪಿಕ್ ತಪ್ಪು. ಎಸ್ ಸೌಮ್ಯ, ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಪದ್ಮಾಕ್ಷಿ, ಪ್ಲೀಸ್. ಪದ್ಮಾಕ್ಷಿ ಮೇಡಮ್, ಸೌಮ್ಯ ಅವರ ಕ್ವಶನ್ಗಳ ಅರ್ಥ ಆಗಿರುತ್ತೆ ತಮಗೆ? ಅವ್ರು ಹೇಳಿದ ಕ್ಲಿಯರಿಟಿಯಿಂದ ಕೇಳಿಸ್ತಿಲ್ಲ, ಒಂದ್ಸಲ ರಿಪೀಟ್ ಮಾಡಿ. ನೀವು ಸದಾಕಾಲ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಚರ್ಚೆಗಳನ್ನೇ ತೆಗೆದುಕೊಳ್ತೀರಿ, ಇವತ್ತು ಕೂಡ ಅದೇ ತರಹದ ಚರ್ಚೆಗಳಾಗ್ತಾ ಇದೆ. ನಿಮ್ಮ ಪ್ಯಾನಲಿಸ್ಟ್ಗಳು ಕೂಡ ಒಂದು ಡಿಬೇಟ್ ನಲ್ಲಿ ಪಾಲ್ಗೊಂಡಾಗ ಹಾಕೊಂಡಿರೋ ಡ್ರೆಸ್ಗಳನ್ನೇ ರಿಪೀಟ್ ಮಾಡೋದಿಲ್ಲ, ಅಲ್ಲಿ ಕೂತ್ಕೊಂಡಿರೋರು ಕೂಡ ಹೆಣ್ಮಕ್ಳು ವಿರುದ್ಧವಾಗಿ ಮಾತನಾಡ್ತಾರೆ ಅಂತ. ವಿ ರೆಸ್ಪೆಕ್ಟ್ ಸೌಮ್ಯ ಅವರ ಪ್ರಶ್ನೆಯನ್ನ ಫ್ರೀಡಮ್ ಟಿವಿ ಗೌರವಿಸ್ತಾ ಇದೆ. ಪದ್ಮಾಕ್ಷಿ ಮೇಡಮ್, ಓಕೆ, ನಾವು ಯಾವುದೇ ಹೆಣ್ಣು ಮಗಳನ್ನ ಟಾರ್ಗೆಟ್ ಮಾಡಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಈಗ ನಾವು ಹಾಕೊಂಡಿರೋದು ರಿಪೀಟ್ ಮಾಡಿರೋದಲ್ಲ, ಸಾಕಷ್ಟು ಜಾಗದಲ್ಲಿ ಇದನ್ನ ನಾವು ಹಾಕೊಂಡು ರಿಪೀಟ್ ಮಾಡಿದೀವಿ. ಆಮೇಲೆ ಇನ್ನೊಂದು, ಇಲ್ಲಿ ನಾವು ಮಾತಾಡ್ತಾ ಇರೋದು ಹೆಣ್ಣು ಮಕ್ಕಳ ಸೇಫ್ಟಿಗೋಸ್ಕರ. ಹೆಣ್ಣು ಮಕ್ಕಳ ಸೇಫ್ಟಿ ಅಂದ್ರೆ ಬರೀ ಫಿಸಿಕಲ್ ಸೇಫ್ಟಿ ಅಲ್ಲ, ಇಲ್ಲಿ ಮೆಂಟಲ್ ಸೇಫ್ಟಿ ಮತ್ತೆ ಎಮೋಷನಲ್ ಸೇಫ್ಟಿನೂ ಹೇಳ್ಬೇಕು. ಹೊಸ ಹೊಸ ಬಟ್ಟೆ ಬೇಕು ಅಂತ ಹೇಳಿ ನನ್ನ ಮುಂದೆನೆ ಕೆಲವು ಹೆಣ್ಮಕ್ಳು ಹೇಳೋದು, ನಾನು ನನ್ನ ರೀಲ್ಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ. ಆ ಏನ್ ಬೇಕಾದ್ರೂ ಮಾಡಕ್ಕೆ ಅನ್ನೋದ್ರ ಅರ್ಥ ಇನ್ನು ನಾವ್ ವೇರ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಅವರಲ್ಲಿ ಮೆಚುರಿಟಿ ಇರಲ್ಲ. ನಾವ್ ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡ್ತಿಲ್ಲ, ಇಲ್ಲಿ ಹೇಳ್ತಾ ಇರೋದು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಬಿಹೇವಿಯರ್ ಇರೋಂತ ವ್ಯಕ್ತಿತ್ವಗಳಷ್ಟೇ ಬಿಟ್ಟು ಇಡೀ ಸಮುದಾಯ ಹೆಣ್ಮಕ್ಳೇ ಸರಿಗಿಲ್ಲ, ಯಾರೂ ಸರಿಗಿಲ್ಲ ಅಂತ ಏನೂ ಹೇಳ್ತಾ ಇಲ್ಲ. ಅಂತ ಪದವನ್ನ ಇಲ್ಲಿ 4 ಜನನು ಬಳಸಿಲ್ಲ. ಆ ಮೇಡಮ್ ಮಾತುಗಳನ್ನ ರೆಸ್ಪೆಕ್ಟ್ ಕೊಟ್ಟೆ ಹೇಳ್ತಾ ಇರೋದು.